ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಬ್ಬಕ್ಕಿ ಇಡ್ಲಿ. ಸಬ್ಬಕ್ಕಿ ಇಡ್ಲಿ ಅಂತೂ ಟೊಮೊಟೊ ಚಟ್ನಿ ಸೂಪರ್ ಕಾಂಬಿನೇಷನ್. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಸಾಫ್ಟಾಗಂತೂ ಮೃದುವಾಗಿ ಸಕ್ಕತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಮೀಡಿಯಮ್ ರವೆ ಅಥವಾ ಇಡ್ಲಿ ರವೆ 2 ಕಪ್ಪು. ಇದು ಲೈಲಾನ್ ಸಬ್ಬಕ್ಕಿ, ಸಕ್ಕರೆ ಥರ ಇರುತ್ತೆ. ಲೈಲಾನ್ ಸಬ್ಬಕ್ಕಿ ಇದು 2 ಕಪ್ಪು. ಎರಡೂ ಕೂಡ ಈಕ್ವಲಾಗಿ ತೊಗೊಬೇಕು. ಇದು 2 ಕಪ್ಪು, ಅದು 2 ಕಪ್ಪು. ಇವಾಗ ಸಬ್ಬಕ್ಕಿನ 1 ಅವರು ನೀಟಾಗಿ ವಾಶ್ ಮಾಡಿ ನೆನೆಸಿ ಇಡಬೇಕು. 1-2 ಟೈಮ್ಸು ವಾಶ್ ಮಾಡಿ 1 ಅವರು ಅಥವಾ 1.5 ಅವರು ನೆನೆಸಿ ಇಡಬೇಕು. ಆವಾಗಲೇ ಸಬ್ಬಕ್ಕಿ ಇಡ್ಲಿ ಸಾಫ್ಟಾಗಿ ಬರೋದು. ಇವಾಗ ರವೆನ 2 ಕಪ್ಪು ರವೆನ ಹುರ್ಕೊಬೇಕು. ನೀವು ಇಡ್ಲಿ ರವೆ ಆದರೂ ತೊಗೊಳ್ಳಿ ಅಥವಾ ರವೆ ಬರುತ್ತಲ್ಲ ಉಪ್ಪಿಟ್ಟು ರವೆ ಅದಾದರೂ ತೊಗೊಳ್ಳಿ. ಹುರ್ಕೊಬೇಕು ನೀಟಾಗಿ. ಸ್ವಲ್ಪ ಅದು ಕಲ್ಲರು ಬದಲಾಗೋವರೆಗೆ, ಅಂದರೆ ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತಲ್ಲ ಅಲ್ಲಿವರೆಗೆ ರವೆನ ಹುರ್ಕೊಬೇಕು. ಇಲ್ಲಾಂದ್ರೆ 10 ಮಿನಿಟ್ಸ್ ಆದರೂ ರವೆನ ಹುರಿಬೇಕು. ರವೆ ಹುರಿದಾದ್ಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ರವೆ ಕೂಲ್ ಆಗಬೇಕು, ಫುಲ್ ಆರಬೇಕು ರವೆ. ಅದಕ್ಕೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ. ಅದೇ ಕಡಾಯಿಗೆ ಸ್ವಲ್ಪ ಜೀರಿಗೆ ಮತ್ತು ಚಿಕ್ಕದಾಗಿ ಹೆಚ್ಚಿರೋಂಥ ಕರ್ಬೇವಿನ ಸೊಪ್ಪು, ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ. ಇದು ಹಾಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ 1 ಅವರ್ ಆಗಿದೆ. 1 ಅವರ್ ಆದಮೇಲೆ ಸಬ್ಬಕ್ಕಿ ಈ ಥರ ಹರಳ್ಕೊಂಡಿರುತ್ತೆ. ಸೊ ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ಅದನ್ನು ಸೋಸ್ಕೊಬೇಕು. ಈ ಥರ ಒಂದು ಜಾರ್ ಇಟ್ಕೊಂಡು ನೀರನ್ನ ಸೋದಿಸ್ಕೊಳ್ಳಿ. ಅದೇ ನೀರಿಗೆ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಹುರಿದಿರೋಂಥ ರವೆ ಮತ್ತು ಜೀರಿಗೆ, ಕರ್ಬೇವಿನ ಸೊಪ್ಪು ಮತ್ತು ಮೊಸರು, ಇಲ್ಲೂ ಕೂಡ 2 ಬೌಲ್ ಮೊಸರು ತೊಗೊಬೇಕು. ಎಲ್ಲ 2 ಬೌಲು. 2 ಬೌಲ್ ರವೆ, 2 ಬೌಲ್ ಸಬ್ಬಕ್ಕಿ, 2 ಬೌಲ್ ಮೊಸರು, 2 ಬೌಲ್ ನೀರು, ಎಲ್ಲ ಕೂಡ ಈಕ್ವಲಾಗಿ ತೊಗೊಬೇಕು. ಸಾಲ್ಟ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ಮೊಸರು ಕೂಡ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳಿ. ಮಿಕ್ಸ್ ಕೊಟ್ಕೊಂಡಾದಮೇಲೆ ಅದೇ ಬೌಲಲ್ಲಿ ನೀರನ್ನ ಹಾಕ್ಕೊಳ್ಳಿ. ಸೇಮ್ ಮೆಜರ್ಮೆಂಟು, ಬೌಲು ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು. ಅದೇ ಬೌಲಲ್ಲಿ ನೀರು ಹಾಕ್ಕೊಳ್ಳಿ. ಒಂದು ಜಾಸ್ತಿ ಆಯಿತು ಒಂದು ಕಮ್ಮಿ ಆಯಿತು ಅಂದ್ರೂ ಇಡ್ಲಿ ಗಟ್ಟಿ ಬರುತ್ತೆ, ಸಾಫ್ಟಾಗಿ ಬರಲ್ಲ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ರವೆ ಎಲ್ಲ ಕೆಳಗಡೆ ಕುತ್ಕೊಂಡಿರುತ್ತೆ. ಸೊ ನೀರು, ಮೊಸರು, ಸಬ್ಬಕ್ಕಿ, ರವೆ ಎಲ್ಲನೂ ನೀಟಾಗಿ 1-2 ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಆವಾಗ ರವೆ ಕೂಡ ಕರ್ಗೋದಕ್ಕೆ ಈಸಿ ಆಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು 20 ಮಿನಿಟ್ಸ್ ಕ್ಲೋಸ್ ಮಾಡಿ ಇಟ್ಬಿಡಿ. ಇವಾಗ ಇದಕ್ಕೆ ಕಾಂಬಿನೇಷನ್ ಅಂದರೆ ಟೊಮೊಟೊ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಸ್ವಲ್ಪ ಎಣ್ಣೆ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 1/4 ಸ್ಪೂನು ಮೆಂತ್ಯ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಸಾಸಿವೆ, ಇದನ್ನೆಲ್ಲ 1 ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ 1 ಇಂಚಷ್ಟು ಶುಂಠಿ, 1 ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 5-6 ಹಸಿಮೆಣಸಿನ್ಕಾಯಿ, 4 ಎಸ್ಲು ಕರಿಬೇವು, 3-4 ಟೊಮೊಟೊ. ಅದು ಹುಳಿ ಟೊಮೊಟೊ ಹಾಕ್ಕೊಂಡ್ರೆ ಟೇಸ್ಟು ಮಸ್ತಾಗಿರುತ್ತೆ. ಸ್ವೀಟ್ ಟೊಮೊಟೊ ಆದರೆ ಸ್ವಲ್ಪ ಸ್ವೀಟ್ ಇರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದನ್ನು ಕೂಲ್ ಆಗೋದಕ್ಕೆ ಇಟ್ಬಿಡಿ. ಇವಾಗ ಇದು ಕೂಲ್ ಆಗಿದೆ. ಇದನ್ನು ರುಬ್ಕೊಬೇಕು. ಇದನ್ನು ರುಬ್ಕೊಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪನ್ನ ಇವಾಗಲೇ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಷ್ಟು ಬೇಕು ಉಪ್ಪನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಅಥವಾ ತರಿ ರುಬ್ಬಿದ್ರೂ ಚೆನ್ನಾಗಿರುತ್ತೆ, ನುಣ್ಣಗೆ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ಚಟ್ನಿ ಮಾಮೂಲಿ ಇಡ್ಲಿ, ದೋಸೆ, ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್. ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಹಾಕ್ಕೊಂಡು
ಒಗ್ಗರಣೆಗೆ ಹಾಕ್ಕೊಂಡ್ರೆ ಇದ್ರ ಜೊತೆ ಬೇಕಾದ್ರೆ ಉದ್ದಿನ ಬೇಳೆನೂ ಕೂಡ ಒಗ್ಗರಣೆಗೆ ಹಾಕೊಬೋದು. ಇವಾಗ ಟೊಮೊಟೊ ಚಟ್ನಿ ರೆಡಿ ಆಯಿತು. ನೆಕ್ಸ್ಟ್ ಇಡ್ಲಿ ಇಟ್ಕೊಬೇಕು. ಇವಾಗ 20 ಮಿನಿಟ್ಸ್ ಆಗಿದೆ ನೋಡಿ, ಈ ಥರ ಆಗಿದೆ. 20 ಮಿನಿಟ್ಸ್ ಆದಮೇಲೆ ನೀಟಾಗಿ ಸೆಟ್ ಆಗಿರುತ್ತೆ. ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಡ್ಲಿನ ಇಟ್ಕೊಳ್ಳಿ. ಇದೇನು ಇಡ್ಲಿ ಉಬ್ಬೋದಿಲ್ಲ, ಅಳ್ಕೊಳ್ಳುತ್ತೆ. ಉಬ್ಬಿ ಬರುತ್ತೆ ಅನ್ನೋಗೇನಿಲ್ಲ, ದಪ್ಪಾಗೆ ಅಳ್ಕೊಳ್ಳುತ್ತೆ ಇಡ್ಲಿ. ಸಾಫ್ಟಾಗಂತೂ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಆಮೇಲೆ ಕ್ವಿಕ್ಕಾಗಿ ಮಾಡ್ಕೊಬೋದು, ಟೈಮ್ ಇದ್ರಂತೂ ಕ್ವಿಕ್ಕಾಗಿ ಮಾಡ್ಕೊಬೋದು. ಈ ಥರ ಎಲ್ಲದಕ್ಕೂ ಇಡ್ಲಿ ಪಾತ್ರೆಗೆ ಎಣ್ಣೆ ಸವರ್ಕೊಂಡು ಇಡಿ. ಮತ್ತು ಇಡ್ಲಿ ಪಾತ್ರೆನ ಫಸ್ಟೇ ನೀರಿಟ್ಟು ಕಾಯೋದಕ್ಕೆ ಇಡಿ. ನೀರು ಬಿಸಿ ಆದಮೇಲೆ ಇಡ್ಲಿ ಇಟ್ಟರೆ ಇಡ್ಲಿ ಚೆನ್ನಾಗಿ ಪ್ಲೇಟಿಂದ ತೊಗೊಬೋದು. ಸೊ ಅದಕ್ಕೇ ಒಂದು 5 ನಿಮಿಷ ಇಡ್ಲಿ ಪಾತ್ರೆನೇ ಫಸ್ಟು ನೀರು ಹಾಕಿ ಇಟ್ಬಿಡಿ. ಅದು ನೀರು ಕುದ್ದ ಮೇಲೆ ಪ್ಲೇಟ್ ಇಡೋದ್ರಿಂದ ಆ ಥರ ಇಡ್ಲಿ ಪ್ಲೇಟ್ಗೆ ಕಚ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. 10 ಮಿನಿಟ್ಸ್ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಬೇಯಬೇಕು. ನೋಡಿ ಫೈನಲಿ ಇಡ್ಲಿ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಬರ್ತಿದೆಯಲ್ಲ, ಪ್ಲೇಟ್ಗೂ ಕೂಡ ಕಚ್ಕೊಳ್ತಾ ಇಲ್ಲ. ಎಷ್ಟು ನೀಟಾಗಿ ಈಸಿಯಾಗಿ ಬರ್ತಿದೆ. ನೀವು ಜಾಸ್ತಿ ಹಿಟ್ಟು ಹಾಕಿದ್ರೆ ನೋಡಿ ಈ ಥರ ಅಳ್ಕೊಳ್ಳುತ್ತೆ. ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ, ಇಲ್ಲಾಂದರೆ ಪ್ಲೇಟ್ ತುಂಬ ಅಳ್ಕೊಳ್ಳುತ್ತೆ. ಗೈಸ್ ಫೈನಲಿ ಇಡ್ಲಿ ರೆಡಿ ಆಯಿತು. ಇಡ್ಲಿ ಅಂತೂ ಸೂಪರಾಗಿ ಬಂದಿತ್ತು. ಹಾಗೆ ಬಿಸಿದ್ರಲ್ಲೇ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಸಿಂಪಲ್ ರೆಸಿಪಿ, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಒಂದು ಸಲ ಟ್ರೈ ಮಾಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಚಾನಲ್. ಇವತ್ತಿನ ರೆಸಿಪಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟಿನ ರವೆ ರೊಟ್ಟಿ, ಹೆಲ್ತಿ ರೊಟ್ಟಿ. ಹಾಗೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರೋವಂಥ ರೊಟ್ಟಿ. ಮತ್ತು ಇದ್ರ ಜೊತೆ ಕಾಂಬಿನೇಷನ್ ಅಂದರೆ ಕೊಬ್ಬರಿ ಚಟ್ನಿ, ಮಸ್ತ್ ಕಾಂಬಿನೇಷನ್. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ ಚಿರೋಟಿ ರವೆ 1 ಬೌಲು, ದೊಡ್ಡ ಬೌಲು. ಕ್ಯಾಪ್ಸಿಕಮ್ನ ತುರಿದಿಟ್ಕೊಂಡಿದ್ದೀನಿ. ಇದು ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ಮತ್ತು ಕ್ಯಾರೆಟು ಮತ್ತು ಕಡಲೆ ಬೀಜ, ಪೀನಟ್ ಅಂತ ಹೇಳ್ತಾರಲ್ಲ ಅದು, ಮತ್ತು ಜೀರಿಗೆ. ಇಷ್ಟೇ ಬೇಕಾಗಿರೋದು. ಮತ್ತು ಉಪ್ಪು. ಇಷ್ಟನ್ನ ಹಾಕ್ಕೊಂಡ್ರೆ ರವೆ ರೊಟ್ಟಿ ರೆಡಿ. ಫಸ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಪೌಡರ್ ಮಾಡ್ಕೊಬೇಕು. ಪೌಡರ್ ಅಂದರೆ ತರಿಯಾಗಿರಬೇಕು, ತುಂಬ ನುಣ್ಣು ಪೌಡರ್ ಮಾಡ್ಕೊಬಾರ್ದು. ಈ ಥರ ಮಾಡ್ಕೊಳ್ಳಿ. ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಬೇಕು. ಚಿರೋಟಿ ರವೆ, ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು, ಕ್ಯಾಪ್ಸಿಕಮ್ ಅಂದರೆ ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟು, ಮತ್ತು ಪೌಡರ್ ಮಾಡ್ಕೊಂಡಿರ್ತೀನಲ್ಲ ಅದು, ಜೀರಿಗೆನ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಕ್ರಷ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟು, ಫ್ಲೇವರ್ ಚೆನ್ನಾಗಿರುತ್ತೆ. ಪೌಡರ್ ಮಾಡ್ಕೊಂಡಿರೋ ಪೀನಟ್ ಅಥವಾ ಕಡಲೆ ಬೀಜ ಪೌಡರ್ ಇದು. ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಫಸ್ಟು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಆಗಬೇಕು. ರವೆ, ಕ್ಯಾಪ್ಸಿಕಮ್ಮು, ಸೊಪ್ಪು, ಕ್ಯಾರೆಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ಬಿಸಿನೀರಾದರೂ ಹಾಕ್ಕೊಬೋದು ಅಥವಾ ತಣ್ಣೀರಾದರೂ ಹಾಕ್ಕೊಬೋದು. ನೀಟಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ನೀರನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮಿಕ್ಸ್ ಮಾಡ್ಕೊಬೇಕಾದ್ರೆ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 1 ಗ್ಲಾಸ್ ನೋಡಿ, 1 ಗ್ಲಾಸು ನೀರಲ್ಲಿ ನಾನು ಇನ್ನೂ ಸ್ವಲ್ಪ ಬಿಟ್ಟಿದ್ದೀನಿ. ಸೊ ಈ ಥರ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ಇದು ಚಿರೋಟಿ ರವೆ ಆಗಿರೋದ್ರಿಂದ ಅಷ್ಟಾಗಿ ನೀರು ಬೇಕಾಗಿರಲ್ಲ ಮತ್ತು ಬೇಗ ಉಂದ್ಕೊಳ್ಳುತ್ತೆ. ಈ ಥರ ಉಂಡೆ ಮಾಡಿದ್ರೆ ನೀಟಾಗಿ ಈ ಥರ ಉಂಡೆ ಬರಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಬೇಕು. ಇದನ್ನು ಒಂದು 5 ನಿಮಿಷ ಬೇಕಾದರೂ ಬಿಡ್ಬೋದು, ಇಲ್ಲಾಂದರೆ ಆದ ತಕ್ಷಣವೇ ತಟ್ಟಿ ಹಾಕ್ಬೋದು. ಇವಾಗ ಕೊಬ್ಬರಿ ಚಟ್ನಿ, ನೀವು ಕೊಬ್ಬರಿ ಏನಾದ್ರು ಈ ಥರ ಕಟ್ ಮಾಡ್ಕೊಂಡಿದ್ರೆ ಫಸ್ಟು ಪೌಡರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕೊಬ್ಬರಿ ನುರಿಯಲ್ಲ. ಅದಕ್ಕೋಸ್ಕರ ಫಸ್ಟು ಪೌಡರ್ ಮಾಡ್ಕೊಬೇಕು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು ಮತ್ತು ಜೀರಿಗೆನೂ ಅಷ್ಟೇ ಈ ಥರ ಕ್ರಷ್ ಮಾಡೇ ಹಾಕ್ಕೊಳ್ಳಿ.
ನೆಕ್ಸ್ಟು ಉಪ್ಪು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ರುಬ್ಬಬೇಕಾದ್ರೆ ಸ್ವಲ್ಪ ಗಟ್ಟಿ ಚಟ್ನಿ ಇರಲಿ, ಜಾಸ್ತಿ ನೀರು ಹಾಕ್ಕೊಬೇಡಿ. 1-2 ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ. ಗಟ್ಟಿ ಚಟ್ನಿ ಇರಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿ ಸಿಗೋದು. ನೋಡಿ, ಈ ಥರ ಗಟ್ಟಿ ಚಟ್ನಿ ಇರಬೇಕು. ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು. ಬೇಕು ಅಂದರೆ ಮಣ್ಕಟ್ಟಿದ ಮೆಣಸಿನ್ಕಾಯಿನೋ ಅಥವಾ ಬ್ಯಾಡಗೆ ಮೆಣಸಿನ್ಕಾಯಿನೋ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಒಗ್ಗರಣೆಗೆ ಹಾಕ್ಕೊಂಡ್ರೆ ಫೈನಲಿ ಚಟ್ನಿ ರೆಡಿ ಆಯಿತು. ಮತ್ತು ರೊಟ್ಟಿನೂ ಅಷ್ಟೇ, ತುಂಬ ಎಲ್ತಿ ರೊಟ್ಟಿ ಇದು. ವೆಯ್ಟ್ ಲಾಸ್ಗೆಲ್ಲ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಯಾವಾಗ ಬೇಕಾದರೂ ಹಾಕ್ಕೊಬೋದು, ನೈಟು, ಬ್ರೇಕ್ಫಾಸ್ಟು ಎಲ್ಲ. ಇದು ಒಳ್ಳೆ ರೆಸಿಪಿ ಮತ್ತು ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದು. ಇವಾಗ ನೋಡಿ, ಹಿಟ್ಟು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಇದು ಚಿರೋಟಿ ರವೆ ಆಗಿರೋದ್ರಿಂದ ಬೇಗ ನೆನೆಯುತ್ತೆ. ಸೊ ಅದಕ್ಕೋಸ್ಕರ ಏನು ಒಂದು 10 ಮಿನಿಟ್ಸ್ 20 ಮಿನಿಟ್ಸ್ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಆವಾಗಲೇ ರೆಡಿ ಮಾಡಿ ಆವಾಗಲೇ ತಟ್ಟಿ ಹಾಕ್ಕೊಬೋದು. ಇವಾಗ ಒಂದು ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಹಿಟ್ಟು ಉಂಡೆ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ತಟ್ಕೊಬೋದು. ತೆಳ್ಳಗೆ ಬೇಕಾದರೂ ತಟ್ಕೊಬೋದು, ಇಲ್ಲಾಂದರೆ ದಪ್ಪ ಬೇಕಾದ್ರೂ ತಟ್ಕೊಬೋದು. ಈ ಥರ ತಟ್ಕೊಳ್ಳಿ. ತೆಳ್ಳಗೆ ತಟ್ಕೊಂಡ್ರೆ ತುಂಬ ಸುಲಭವಾಗಿ ತಟ್ಕೊಳ್ಳೋದ್ರಿಂದ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ, ಫ್ಲೇವರು, ಕಡಲೆ ಬೀಜ ಹಾಕಿರ್ತೀವಲ್ಲ ಅದಂತೂ ಬಾಯಿಗೆ ಆಗಾಗೆ ಸಿಗ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಟೇಸ್ಟಿಯಾಗಿ ಹೆಲ್ತಿ ಫುಡ್ಡು ಮತ್ತು ವೆಯ್ಟ್ ಲಾಸ್ ಫುಡ್ಡು ಕೂಡ ಇದು. ಇವಾಗ ಹೆಂಚು ಕಾಯಕ್ಕಿಟ್ಟ ಮೇಲೆ, ಹೆಂಚು ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಬಟರ್ ಪೇಪಲ್ಲಿರೋ ಅಂಥ ರೊಟ್ಟಿನ ಹಾಕ್ಕೊಳ್ಳಿ. ಹಾಗೆ 1-2 ನಿಮಿಷ ಬಿಡಿ, ಅದನ್ನು ಎತ್ತೋದಕ್ಕೆ ಹೋಗಬೇಡಿ. ಹಾಗೆ ಬಿಟ್ಟು ನೋಡಿ, ಫುಲ್ ಅದೇ ಬಿಟ್ಕೊಳ್ಳುತ್ತೆ, ಬಟರ್ ಪೇಪರೇ ಬಿಟ್ಕೊಳ್ಳುತ್ತೆ. ಎತ್ಕೊಂಡ ತಕ್ಷಣ ಮಗ್ಚ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಹೊತ್ತು ಟೈಮ್ ಕೊಡಿ. ನೋಡಿ, ಎಲ್ಲ ನೀಟಾಗಿ ಬೆಂದ ಮೇಲೆ ಈ ಥರ ಟರ್ನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ತುಪ್ಪನಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಎಣ್ಣೆನಾದರೂ ಹಾಕ್ಕೊಬೋದು. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ, ನಿಮಗೆ ಎಣ್ಣೆ ಬೇಕು ಅಂದರೆ ಎಣ್ಣೆನಾದರೂ ಹಾಕ್ಕೊಳ್ಳಿ. ಈ ಥರ ಒಂದು 5-5 ನಿಮಿಷ 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫೈನಲಿ ರವೆ ರೊಟ್ಟಿ ರೆಡಿ ಆಯಿತು. ಬ್ರೇಕ್ಫಾಸ್ಟ್ಗಂತೂ ಮಸ್ತು ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಬೇಗ ಆಗೋವಂಥ ರೆಸಿಪಿ. ಆದಷ್ಟು ಟ್ರೈ ಮಾಡಿ. ಈ ಥರ ಹೆಲ್ತಿ ಫುಡ್ಗಳ ತಿನ್ನಿ. ಮತ್ತು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ದಾಲ್ ಮಾಡೋಣ ಅಂತೇಳಿ ಇಲ್ಲಿ ಹೆಸರು ಬೇಳೆ ತಗೊಂಡಿದ್ದೀನಿ. ಹೆಸರು ಬೇಳೆ ಅರ್ಧ ಕಪ್ ಇದೆ. ಅದ್ರ ಜೊತೆಗೆ 1/4 ಕಪ್ ಬೇಳೆ ಅಂದ್ರೆ ತೊಗರಿ ಬೇಳೆ ತಗೊಂಡಿದ್ದೀನಿ. ಒಂದು ಟೊಮೊಟೊ ಈ ತರ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಚಿಕ್ಕದಾಗೆ. ಮತ್ತೆ ಹಸಿಮೆಣಸಿನ್ಕಾಯಿ ಖಾರ ಹೇಗಿರುತ್ತೆ ಹಾಗೆ ತಗೊಳ್ಳಿ. ಇಲ್ಲೊಂದು 5ರಿಂದ 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅದನ್ನು ಬಿಡಿಸಿ ಈ ತರ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಗರಂ ಮಸಾಲ, ಮತ್ತೆ ಅದ್ರ ಜೊತೆಗೆ ಕಾಳು ಮೆಣಸು, ಮತ್ತೆ ಜೀರಿಗೆ, ಸ್ವಲ್ಪ ಸಾಸಿವೆ, ಅರಿಶಿನ ಪುಡಿ, ಇದೆಲ್ಲ ಒಗ್ಗರಣೆಗೆ. ಇದನ್ನೆಲ್ಲ ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತದ್ದು ದಾಲು. ಚಪಾತಿ ಜೊತೆ ಮತ್ತೆ ಗೀ ರೈಸ್ ಜೊತೆ ಇವತ್ತು ಗೀ ರೈಸ್ ಮಾಡೋಣ ಅಂತ ಹೇಳಿ ದಾಲ್ ಮಾಡ್ಕೋತಾ ಇರೋದು. ಹಾಗೆ ಒಗ್ಗರಣೆಗೆ ಕರಿಬೇವು ಮತ್ತೆ ಕೊತ್ತಂಬರಿ ಸೊಪ್ಪು, ಮತ್ತೆ ಉಪ್ಪು, ಎಣ್ಣೆ ಅಥವಾ ತುಪ್ಪ ಏನ್ ಬೇಕಾದ್ರೂ ಹಾಕೊಬಹುದು, ಒಣಮೆಣಸಿನ್ಕಾಯಿ, ಇಷ್ಟೇ ಬೇಕಾಗಿರೋದು. ಇವಾಗ ನೀಟಾಗಿ ಇದನ್ನ ವಾಶ್ ಮಾಡಿ ಕುಕ್ಕರ್ ಅಲ್ಲಿ ಕೂಗಿಸ್ಕೊಬೇಕು. ನೀರು ಕಮ್ಮಿ ಇಟ್ಕೊಳ್ಳಿ, ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡಿ. ಸ್ವಲ್ಪ ದಾಲು ಗಟ್ಟಿ ಇರ್ಬೇಕು, ತೆಳ್ಳಗಾದ್ರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಪುಡಿ ಹಾಕೊಂಡು ಒಂದು 2 ವಿಸಲ್ ಕೂಗಿಸ್ಕೊಬೇಕು. ಇಲ್ಲ ನಿಮ್ಮನೆ ಕುಕ್ಕರ್ ಹೇಗಿರುತ್ತೆ ಅದ್ರ ಮೇಲೆ 1 ವಿಸಲ್ ಆದ್ರೂ ಓಕೆ. ನಮ್ ಕುಕ್ಕರ್ ಆದ್ರೆ 2 ವಿಸಲ್ ಬೇಕು. 2 ವಿಸಲ್ ಕೂಗಿಸ್ಕೊಂಡ್ಮೇಲೆನೆ ಒಗ್ಗರಣೆಗೆ ಹಾಕೊಬೇಕು. ಫಸ್ಟ್ 2 ವಿಸಲ ಕೂಗಿಸ್ಕೊಳ್ಳೋಣ.
ಸೊ 2 ವಿಸಲ್ ಆದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಅದನ್ನ ಸ್ವಲ್ಪ ಸ್ಮ್ಯಾಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಒಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಾಳ್ಮೆಣಸು ಅದೆಲ್ಲ ಹಾಕೊಬೇಕು. ಒಣಮೆಣಸಿನಕಾಯಿ ಮತ್ತೆ ಕರಿಬೇವು ಇಷ್ಟನ್ನ ಹಾಕೊಂಡು ಅದೆಲ್ಲ ಸ್ವಲ್ಪ ಚಟಪಟ ಅಂತ ಅಂದ್ಮೇಲೆ ನಾವು ಕೂಗ್ಸಿರೋ ಅಂತ ದಾಲ್ ಅಂದ್ರೆ ಹೆಸರು ಬೇಳೆ, ತೊಗರಿ ಬೇಳೆ ಅದೆಲ್ಲ ಕೂಗ್ಸಿದ್ವಲ್ಲ ಅದನ್ನೆಲ್ಲ ಹಾಕೊಂಡು ಒಂದ್ ಮಿಕ್ಸ್ ಕೊಡ್ಬೇಕು. ಹಾಕೊಬೇಕಾದ್ರೆ ಹುಷಾರು, ಊರಿನ ಕಮ್ಮಿ ಇಟ್ಕೊಂಡು ಹಾಕೊಳ್ಳಿ. ಅದು ಹಾಕ್ಬೇಕಾದ್ರೆ ಅದು ಎಗ್ರುತ್ತೆ ಕೈಗೆಲ್ಲ, ಆಮೇಲೆ ಸುಮ್ನೆ ತುಂಬಾ ಬಿಸಿ ಇರುತ್ತೆ. ಸೊ ಹಾಕೊಬೇಕಾದ್ರೆ ಹುಷಾರು. ನೀರ್ ಬೇಕು ಅಂದ್ರೆ ಇವಾಗ ಆಡ್ ಮಾಡ್ಕೊಬಹುದು, ಯಾಕೆಂದ್ರೆ ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿಗಾಗುತ್ತೆ. ಅದು ತೆಳ್ಳಗಿದ್ರು ನೋ ಪ್ರಾಬ್ಲಮ್. ಕುದಿತಾ ಅದು ಗಟ್ಟಿ ಆಗುತ್ತೆ. ಸೊ ಏನಾರ ಅತಿಯಾಗಿ ಗಟ್ಟಿ ಇದ್ರೆ ಸ್ವಲ್ಪ ನೀರ್ ಹಾಕೊಳ್ಳಿ. ಸಾಲ್ಟ್ ನೋಡಿ, ಫಸ್ಟೇ ಸಾಲ್ಟ್ ಹಾಕಿರ್ತೀವಿ, ಒಂದ್ಸಲ ಚೆಕ್ ಮಾಡಿ ಸಾಲ್ಟ್ ಹಾಕೊಳ್ಳಿ. ಅದು ಒಂದ್ ಕುದಿ ಬಂದ ಮೇಲೆ ಗರಂ ಮಸಾಲ ಹಾಕೊಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಕುದಿ ಅಷ್ಟೇ ಇಲ್ಲಿ ಬರ್ಬೇಕಾಗಿರೋದು. ಜಾಸ್ತಿ ಕುದಿ ಬರ್ಬಾರ್ದು. ಜಾಸ್ತಿ ಕುದಿ ಬಂದ್ಬಿಟ್ರೆ ದಾಲು ಗಟ್ಟಿ ಆಗ್ಬಿಡುತ್ತೆ. ಆರದ ಮೇಲೆ ದಾಲು ಗಟ್ಟಿ ಆಗುತ್ತೆ. ಸೊ ಇಲ್ಲಿ ಒಂದೇ ಕುದಿ ಬರ್ಬೇಕಾಗಿರೋದು, ಜಾಸ್ತಿ ಕುದಿ ಬರ್ಸೋದಿಕ್ ಹೋಗ್ಬೇಡಿ. ಓಕೆ, ಇಷ್ಟೇ ಗೈಸ್ ಬೇಕಾಗಿರೋದು. ಸಿಂಪಲ್ ಆಗಿ ಮಾಡ್ಕೊಳ್ಳೋ ಅಂತ, ಹೋಟೆಲ್ಗಿಂತ ತುಂಬಾನೇ ಚೆನ್ನಾಗಿರುತ್ತೆ. ಹೋಟೆಲ್ ಅಲ್ಲಾದ್ರೆ ಟೇಸ್ಟಿಂಗ್ ಪೌಡರ್ ಅದು ಇದು ಹಾಕಿ ಇನ್ನ ಜಾಸ್ತಿ ಟೇಸ್ಟ್ ಕೊಡ್ತಾರೆ. ಬಟ್ ಇದು ನ್ಯಾಚುರಲ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಚಪಾತಿಗೂ ಚೆನ್ನಾಗಿರುತ್ತೆ. ಅದರಲ್ಲಿ ಗೀ ರೈಸು, ಜೀರಾ ರೈಸ್ಗಂತೂ ಮಸ್ತ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನಾನಿಲ್ಲಿ ಜೀರಾ ರೈಸ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ದಾಲ್ ಮಾಡಿದ್ದು. ಸೊ ದಾಲ್ ಇವಾಗ ರೆಡಿ ಆಯ್ತು. ನೆಕ್ಸ್ಟ್ ಜೀರಾ ರೈಸ್ಗೆ ಏನೇನ್ ಬೇಕು ಅಂತ ನೋಡೋಣ. ಜೀರಾ ರೈಸು ಸಿಂಪಲ್ ಆಗಿ ಮಾಡ್ಕೊಬಹುದು. 1 ಗ್ಲಾಸು ಅಂದ್ರೆ ನಾವು ಟೀ ಕುಡಿತೀವಲ್ಲ ಗ್ಲಾಸು, ಆ ಗ್ಲಾಸ್ ಅಲ್ಲಿ ಮೊಸರು, ಹಾಲು ಅಂದ್ರೆ ಸೇಮ್ ಇರ್ಬೇಕು ಗ್ಲಾಸು. ಒಂದು ಉದ್ದ, ಒಂದು ಶಾರ್ಟ್, ಒಂದು ಲಾಂಗ್ ಇರಬಾರ್ದು. ಸೇಮ್ ಒಂದೇ ಗ್ಲಾಸು, ಮೆಜರ್ಮೆಂಟ್ ಒಂದೇ ಇರ್ಬೇಕು. ಮೊಸರು, ಹಾಲು, ಒಂದು 7ರಿಂದ 8 ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಮತ್ತೆ ಜೀರಿಗೆ ಇಷ್ಟೇ ಬೇಕಾಗಿರೋದು. ಹಾಗೆ ಸ್ಪೈಸಸ್ ಕೊಡ್ಬೇಕು ನಾವು. ಪಲಾವ್ ಎಲೆ, ಕಲ್ಲುವ, ಆಮೇಲೆ ಲವಂಗ, ಚಕ್ಕೆ, ಏಲಕ್ಕಿ ಇದೆಲ್ಲ ಹಾಕೊಳ್ತೀವಲ್ಲ, ಸೋಂಪು ಕಾಳು, ಕಸ್ತೂರಿ ಮೇಥಿ ಇದೆಲ್ಲ ಹಾಕೊಳ್ತೀವಲ್ಲ, ಇದೆಲ್ಲ ಸ್ಟಾರು ಅದೆಲ್ಲ ಹಾಕೊಬೇಕು. ಇಲ್ಲಿ ನನಗೆ ಪಲಾವ್ ಎಲೆ ಇರ್ಲಿಲ್ಲ, ಅದಕ್ಕೆ ಅದನ್ನ ಇರ್ಲಿಲ್ಲ. ಇದ್ರೆ ಇನ್ನ ಚೆನ್ನಾಗಿರುತ್ತೆ ಪಲಾವ್ ಎಲೆ ಇದ್ರು ಕೂಡ. ಇಲ್ಲಿ ನೀವು ತುಪ್ಪ, ಬೆಣ್ಣೆ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಜೀರಾ ರೈಸ್ ತಗೊಳ್ತಾ ಇದ್ದೀನಿ. ಜೀರಾ ರೈಸ್ಗೆ ಜೀರಾ ರೈಸ್ ಅಂತ ಬರುತ್ತೆ, ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಮೆಲ್ ಮಾತ್ರ ಗಮ್ ಅಂತ ಇರುತ್ತೆ. ಅದನ್ನ ತಗೊಂಡಿದ್ದೀನಿ. ಅದನ್ನ ಹಾಕಿದ್ರೆ ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ಅದು 1 ಗ್ಲಾಸು, 2 ಗ್ಲಾಸು ಮಾಮೂಲಿ ಅಕ್ಕಿ, ಒಟ್ಟು 3 ಗ್ಲಾಸ್ ಹಾಕ್ತಾ ಇದ್ದೀನಿ ಇಲ್ಲಿ. 1 ಗ್ಲಾಸು ಜೀರಾ ರೈಸು, 2 ಗ್ಲಾಸು ಅಕ್ಕಿ ಬರುತ್ತಲ್ಲ ರೆಗ್ಯುಲರ್ ಅಕ್ಕಿ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಕಡ್ಲೆಕಾಯಿ ಎಣ್ಣೆ ಬಳಸ್ತಾ ಇದ್ದೀನಿ. ಆದಷ್ಟು ಕಡ್ಲೆಕಾಯಿ ಎಣ್ಣೆ ಬಳಸಿ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು. ನೀವು ಇಲ್ಲಿ ಹಾಕೊಬೇಕಾದ್ರೆ ತುಪ್ಪ, ಬೆಣ್ಣೆ ಏನ್ ಬೇಕಾದ್ರೂ ಹಾಕೊಬಹುದು. ನಾನು ಮನೇಲೆ ಸಡನ್ ಆಗಿ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ತುಪ್ಪ, ಬೆಣ್ಣೆ ಏನು ಇರ್ಲಿಲ್ಲ. ಸೊ ನೈಟು ಮಳೆ ಬರ್ತಿತ್ತು, ಅದಕ್ಕೋಸ್ಕರ ಏನಾದ್ರು ಸ್ಪೈಸಿಯಾಗಿ ತಿನ್ನೋಣ ಅಂತ ಹೇಳಿ, ಅದಕ್ಕೋಸ್ಕರ ಮಕ್ಕಳು ಕೂಡ ಬೇಕು ಅಂತ ಅಂದು, ಅದಕ್ಕೋಸ್ಕರ ಮಾತ್ರ. ಇಲ್ಲಿ ತುಪ್ಪ, ಬೆಣ್ಣೆ ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ. ಹಾಗೆ ಹಸಿಮೆಣಸಿನಕಾಯಿ ಮತ್ತೆ ಗೋಡಂಬಿ ಹಾಕೊಂಡು ಅದು ಸ್ವಲ್ಪ ಬಾಡದ್ಮೇಲೆ ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿನ ಸ್ವಲ್ಪ ಬಾಡದ್ಮೇಲೆ, ಇಲ್ಲಿ ಜಾಸ್ತಿ ಈರುಳ್ಳಿನ ಹಾಕೊಳಕ್ ಹೋಗ್ಬಾರ್ದು, ಒಂದು ಚಿಕ್ಕ ಈರುಳ್ಳಿ ಅಷ್ಟೇ ಹಾಕೊಬೇಕಾಗಿರೋದು. ಅದು ಸ್ವಲ್ಪ ಬಾಡದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಮನೇಲೆ ಮಾಡ್ಕೊಂಡಿರುವಂತ ಪೇಸ್ಟ್ ಇದು. ಆದಷ್ಟು ಮನೇಲೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/4 ಕಪ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೇನ್ ಇಂಗ್ರೀಡಿಯೆಂಟ್ಸ್ ಇದೇನೆ, ಅದು ಫ್ಲೇವರ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಜೀರಾ ರೈಸ್ ಆಗ್ಲಿ ಅಥವಾ ಗೀ ರೈಸ್ ಆಗ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೇನ್. ಇದಕ್ಕೆ 1 ಗ್ಲಾಸ್ ಹಾಲು ಮತ್ತೆ 1 ಗ್ಲಾಸ್ ಮೊಸರು, ಗಟ್ಟಿ ಮೊಸರು ಮತ್ತೆ ಹಾಲು ಕೂಡ ರಾ ಹಾಲು, ಯಾವ್ದೇ ರೀತಿ ಕಾಯಿಸ್ಬಿಟ್ಟು ಹಾಕಿದ್ದಲ್ಲ, ಡೈರೆಕ್ಟ್ ಆಗಿ ಪ್ಯಾಕೆಟ್ ಇಂದಾನೆ ಹಾಕ್ತಾ ಇರೋ ಹಾಲು.
ಇಲ್ಲಾಂದ್ರೆ ನೀವು ಕಾಯಿ ಹಾಲು ಕೂಡ ಬೇಕಾದ್ರೆ ಹಾಕೊಬಹುದು. ಅಂದ್ರೆ ಕಾಯಿನ ತುರ್ದು ಅದನ್ನ ರುಬ್ಬಿ ಅದ್ರಲ್ಲಿ ಬರುವಂತ ಹಿಂಡಿ ತಗೊಳ್ಳುವಂತ ಹಾಲು ಅದು ಕೂಡ ಹಾಕೊಬಹುದು. ಸೊ ಅದು ಬೇಡ ಅಂತ ಅಂದ್ರೆ ಈ ರೀತಿನೂ ಕೂಡ ಮಾಡ್ಕೊಬಹುದು. ಆ ತರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅಂದ್ರೆ ಕಾಯಿನ ತುರ್ದು ಅದನ್ನ ರುಬ್ಬಿ ಅದನ್ನ ಹಾಲ್ನ ಎತ್ತಿಟ್ಕೊಂಡು ಹಾಕೋದು. ಇದಾದ್ರೆ ಬೇಗ ಮಾರ್ನಿಂಗ್ ಅಷ್ಟೇ ಬ್ರೇಕ್ಫಾಸ್ಟ್ಗೆಲ್ಲ ಕ್ವಿಕ್ ಆಗಿ ಆಗುವಂತದ್ದು ಇದು. ಸೊ ಇಲ್ಲಿ ನಾನು ಅಕ್ಕಿನ ನೀಟಾಗಿ ತೊಳ್ದು ಅಂದ್ರೆ ಯಾವುದೇ ರೀತಿ ನೆನ್ಸಿ ಇಟ್ಟಿರ್ಲಿಲ್ಲ, ಅಲ್ಲೇ ತೊಳ್ದು ನೀರೆಲ್ಲ ತೆಗ್ದು ಹಾಕೊಳ್ತಾ ಇದ್ದೀನಿ. ನೀರ್ ಸಮೇತನೆ ಅಕ್ಕಿನ ಹಾಕೊಳ್ಳೋದಿಕ್ ಹೋಗ್ಬೇಡಿ, ಅದು ಚೆನ್ನಾಗಿ ಹಿಡಿಯೋದಿಲ್ಲ, ಅದ್ರ ಜೊತೆ ಹೊಂದ್ಕೊಳ್ಳೋದಿಲ್ಲ. ಸೊ ನೀರೆಲ್ಲ ನೀಟಾಗಿ ತೆಗ್ದು ಅಕ್ಕಿನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಉಪ್ಪು ಎಷ್ಟು ಬೇಕು ಅಷ್ಟನ್ನ ಉಪ್ಪನ್ನ ಹಾಕೊಂಡು ನೀರು ಅಷ್ಟೇ. ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿಗೆ 4 ಗ್ಲಾಸು ನೀರ್ನ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಕಮ್ಮಿ ನೀರ್ ಇಟ್ಕೊಬೇಕು. ಉದುದ್ರಾಗ್ ಬರ್ಬೇಕು ಅನ್ನ ಅಂತ ಅಂದ್ರೆ ಒಂದ್ ಅರ್ಧ ಗ್ಲಾಸು ಕಮ್ಮಿನೇ ಇಟ್ಕೊಬೇಕು. ಆಮೇಲೆ ನಮ್ ಕುಕ್ಕರ್ ಅಲ್ಲಿ ಒಂದೇ ವಿಸಲ್ ನಾನು ಬರ್ಸೋದು. ಆದಷ್ಟು ಒಂದೇ ವಿಸಲ್ ಬರ್ಸ್ಕೊಳ್ಳಿ. 2 ವಿಸಲ್ ಎಲ್ಲ ಆದ್ರೆ ಅನ್ನ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಒಂದೇ ವಿಸಲ್ ಆದ್ರೆ ಅನ್ನ ಕೂಡ ಉದುದ್ರವಾಗಿ ಬರುತ್ತೆ. ಜೀರಾ ರೈಸ್ ಹಾಕಿದ್ರೆ ಸ್ವಲ್ಪ ಅನ್ನ ಮೆತ್ತಗಾಗುತ್ತೆ. ಅದಕ್ಕೋಸ್ಕರ ನೀವು ಜೀರಾ ರೈಸ್ ಹಾಕ್ತು ಅಂತ ಅಂದ್ರೆ ಒಂದೇ ವಿಸಲ್ ಸಾಕು. ಸೊ ಇವಾಗ ನೀರ್ ಹಾಕಿದಾಯ್ತು. ಒಂದು ಕುದಿ ಬರೋವರೆಗೆ ಬಿಟ್ಬಿಟ್ಟು ಒಂದ್ಸಲ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು ವಿಸಲ್ ಬರ್ಸ್ಕೊಂಡ್ರೆ ಫೈನಲಿ ರೆಡಿ ಆಯ್ತು ಜೀರಾ ರೈಸು. ಬಿಸಿ ಬಿಸಿ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆಲ್ಲ ಆಗುತ್ತೆ, ಬೇಗ ಕ್ವಿಕ್ ಆಗುತ್ತೆ. ಲಂಚ್ ಬಾಕ್ಸ್ಗೂ ಅಷ್ಟೇ, ಆರದ ಮೇಲೂ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ತುಪ್ಪ ಹಾಕಿದ್ರೆ ಕೆಲವ್ರಿಗೆ ತುಪ್ಪ ಇಷ್ಟ ಆಗಲ್ಲ. ಆರದ ಮೇಲೆ ತುಪ್ಪದ ಫ್ಲೇವರೇ ಇರುತ್ತೆ, ಸೊ ಅದು ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ನಾನಿಲ್ಲಿ ಜಾಸ್ತಿ ತುಪ್ಪ ಹಾಕೋದಿಕ್ ಹೋಗಿಲ್ಲ, ಬರೀ ಎಣ್ಣೆನೆ ಹಾಕಿದ್ದು, ತುಪ್ಪನೇ ಹಾಕಿಲ್ಲ. ತುಪ್ಪ ಬೇಕು ಅಂತ ಅಂದ್ರೆ ಹಾಕೊಳ್ಳಿ. ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.